ಆದೇಶಃ ಅತ್ರ ಬ್ರಾಹ್ಮಣಂ. ಆದೇಶಃ ಅತ್ರ ಬ್ರಾಹ್ಮಣಂ. ಆದೇಶ ಆತ್ಮ ಅಂತಿದೆ ಮನೋಮಯಾತ್ಮನಿಗೆ. ಆದೇಶ ಅಂದ್ರೇನು? ಆದೇಶ ಅಂದ್ರೆ ಸಂದೇಶ, ಆರ್ಡರು ಅಂತಂದ್ರೆ ಅಲ್ಲ ಅಲ್ಲ. ಆದೇಶ ಅಂದ್ರೆ ಬ್ರಾಹ್ಮಣ ವಾಕ್ಯಕ್ಕೆ ಆದೇಶ. ಮಂತ್ರದಲ್ಲಿ ಯಾವ್ಯಾವ ಕರ್ಮ ವಿಚಾರ ಹೇಳಿದೆ ಅದನ್ನು ಹೇಗೆ ಮಾಡಬೇಕು ಅಂತಿಸುವಂತಹ ಬ್ರಾಹ್ಮಣ ಭಾಗಕ್ಕೆ ಆದೇಶ ಅಂತ. ಹಾಗೆ ಇಷೇತ್ವರ್ಜಿತ ಮಂತ್ರ ಆದ್ರೆ ಅದನ್ನ ಇಚ್ಛಾಹ ಹೇಳ್ಬಿಟ್ಟು ಅದನ್ನ ದಬ್ಬೆ ಕಟ್ಕೊಂಡು ಫಲಾಶೇಷ ಕಟ್ಕೊಂಬರ್ರಿ, ಫಲಾಶೇಷ ಕೊಂಬೆಯಲ್ಲಿ ಕಟ್ಕೊಂಬರ್ಕೋಸವಾಗಿ ಆ ಮಂತ್ರ ಅಂತ ಹೇಳಿ ಆ ಮಂತ್ರ ಏನಕ್ಕೆ ವಿನಿಯೋಗ ಅಂತ ಯಾವ ಬ್ರಾಹ್ಮಣ ಭಾಗ ಹೇಳುತ್ತೋ ಅದಕ್ಕೆ ಆದೇಶ ಅಂತ ಹೆಸರುಕೊಟ್ಟಿದ್ದಾರೆ. ಆದೇಷ್ಟವ್ಯ ವಿಶೇಷಾನ್ ಆದಿಶತಿ ಇತಿ ಆದೇಶ. ಆದೇಷ್ಟವ್ಯ ವಿಶೇಷಾನ್ ಆದಿಶತಿ ಇತಿ. ಆದೇಶಿಸಬೇಕಾದ ಉಪದೇಶಿಸಬೇಕಾದ ಪದಾರ್ಥಗಳನ್ನ ಉಪದೇಶ ಮಾಡುತ್ತೆ. ಏನೇನು ನೀವು ತಿಳ್ಕೊಬೇಕು, ಏನೇನೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲವನ್ನು ನಿಮಗೆ ಕಮೆಂಟ್ ಮಾಡುತ್ತೆ. ಹಿಂಗೆ ಮಾಡೋ, ಇಲ್ಲಿ ಹೀಗೆ ಮಾಡೋ, ಇಲ್ಲಿ ಹಿಂಗೆ ಮಾಡೋ ಅಂತ ನಿಮಗೆ ಕಮೆಂಟ್ ಮಾಡುತ್ತೆ. ಕಂಡು ಮಾಡಿ ಹೀಗೆ ಮಾಡಬೇಕು ಅಂತ ನೀನು ಇಚ್ಛೆಯಂತೆ ಮಾಡೋ ಹಾಗಿಲ್ಲ. ಹೃದಯಸ್ಯಾಗ್ರೇ ವಜ್ಯತಿ ಅಥ ಜಿಹ್ವಾಯ ಅಥವಾ ಮೊದಲು ಹೃದಯ ಕಟ್ ಮಾಡೋ, ಆಮೇಲೆ ನಾಳಿಗೆ ಕಟ್ ಮಾಡೋ, ಆಮೇಲೆ ಪಕ್ಷವನ್ನು ಕಟ್ ಮಾಡೋ, ಆಮೇಲೆ ಬುಧವನ್ನು ಕಟ್ ಮಾಡೋ. ಹೀಗೆ ಇದೆ ಪಶುವಿನ ಅಂಗ ತೆಗಿಬೇಕಾದ್ರೆ ಹೀಗೀಗೇ ಮಾಡೋದು ಹೇಳುತ್ತೆ. ಹಂಗೆ ಮಾಡಬೇಕು. ಏಕಾದಶ ಭಜೋ ನಾನ್ಯವಜ್ಯತಿ 11 ಅಂಗ ತೆಗಿಬೇಕು ಆಟದಲ್ಲಿ. ಆದೇಶಿಸಬೇಕಾದ ಪದಾರ್ಥವನ್ನು ಹೇಳೋದ್ರಿಂದ ಅದು ಆದೇಶ. ಅಥರ್ವಣ ಇಂಗಿರಸ ಚ ದೃಷ್ಟಾ ಮಂತ್ರಾಃ ಬ್ರಾಹ್ಮಣಂಚ. ಅಥರ್ವಣ ಅಂಗಿರಸ ಚ ದೃಷ್ಟಾ ಮಂತ್ರಾಃ ಬ್ರಾಹ್ಮಣಂಚ. ಪೌಷ್ಟಿಕಾದಿ ಪ್ರತಿಷ್ಠಾ ಹೇತು ಶಾಂತಿಕ ಪೌಷ್ಟಿಕಾದಿ ಪ್ರತಿಷ್ಠಾ ಹೇತು ಕರ್ಮ ಪ್ರಧಾನತ್ವ. ಕೊಡೋ ಇದನ್ನ ಕಾಕೊಡೋ. ಯಾವುದೋ ಮಕ್ಕಳು ಭಾರಿ ಗಲಾಟೆ ಮಾಡ್ತಾ ಇದೆ, ತುಂಬಾ ಗಲಾಟೆ ಆಗ್ತಾ ಇದೆ ಅಲ್ವಾ? ಇಲ್ಲ ಗುರುಗಳೇ, ಅದು ಒಂದ್ ಮೈಕ್ ಬೇರೆ ದಿಕ್ಕಲ್ಲಿ ಇಟ್ಕೊಳ್ಬೇಕು. ಹುಡುಗರು ಇಟ್ಕೊಂಡಿರೋ 2 ಮೈಕ್. ಹೌದಾ? ಎಲ್ಲ ಪೂರ್ತಿ ಬೇರೆ ಬೇರೆ ದಿಕ್ಕದೆ ಸರ್. ಸ್ಪೀಕರ್ ಜೊತೆಗೆ ಇದಾಗ್ತದೆ ಅನ್ಸುತ್ತೆ. ಒಂದು ಇನ್ನೊಂದು ಸುದರ್ಶನ ಹೇಳ್ತಾರೋ ಮೈಕ್ ವಾಲ್ಯೂಮ್ ನೋಡ್ಬಿಟ್ಟು ಕಡಿಮೆ ಮಾಡು. ಆಪಿಂಚರ ಭದ್ರ ಆಪಿಂಚ ನಿಮ್ಮ ಆಪಿಂಚ. ಅಥರ್ವಾಂಗಿರಸ ಅಂದೇನೋ, ಅಥರ್ವ ಅಂತ ಒಬ್ಬ ಋಷಿ ಮತ್ತು ಅಂಗಿರಸು ಅಂತ ಋಷಿಗಳು, ಇಬ್ಬರು ಋಷಿಗಳು ಸೇರಿ ಕಂಡಂಥ ಮಂತ್ರ ಸಮೂಹಕ್ಕೆ ಅಥರ್ವಣ ವೇದ ಅಂತ. ಅಥರ್ವಣ ಅಂಗಿರಸ ಇಂಗಿರಸ ಋಷಿಗಳಿಂದಲೂ ಕಂಡಂಥ ಮಂತ್ರ ಮತ್ತು ಬ್ರಾಹ್ಮಣರು ಅದೇನು ಹೇಳಿದೆ? ಶಾಂತಿಕ ಪೌಷ್ಟಿಕ. ನಮಗೆ ಈ ಬದುಕಿನಲ್ಲಿ ನಮಗೆ ಎಲ್ಲ ರೀತಿ ನೆಮ್ಮದಿ ಉಂಟಾಗಬೇಕಾದ್ರೆ, ನಮಗೆ ಪುಷ್ಟಿ ಅಭಿವೃದ್ಧಿ ಆಗಬೇಕಾದ್ರೆ ಏನು ಸಂಪತ್ತು ಬೇಕಾದ್ರೆ ಏನು ಮಾಡಬೇಕು, ಆರೋಗ್ಯಕ್ಕೆ ಏನು ಮಾಡಬೇಕು, ಅಧಿಕಾರಕ್ಕೆ ಏನು ಮಾಡಬೇಕು, ಎಲ್ಲರೂ ನಮ್ಮ ವಶ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಸರ್ವಜನಮೇ ವಶಮಾನಯೇ ಸ್ವಾಹ. ಯಾವ್ದು ಶುರು? ವರವರದ ಸರ್ವಜನಮೇ ವಶಮಾನಯೇ ಸ್ವಾಹ. ಎಲ್ಲ ಜನರು ವಶ ಆಡ್ಕೋಬೇಕಾದ್ರೆ ಇಬ್ರ ಅಂತೆ. ನೀನು ವಶ ಮಾಡ್ಕೊಳ್ಳೋ ಸಾಕು. ನಿನ್ ಮನಸ್ಸು ನಿನ್ ಬುದ್ಧಿ ವಶ ಇಟ್ಬಿಟ್ರೆ ಸಾಕು, ಎಲ್ಲ ವಶ ಆದಂಗೆ. ಎಲ್ಲಾ ಜನ ವಶ ಆಗ್ಬೇಕಂದ್ರೆ ನನ್ನ ಮಾತು ಕೇಳ್ಬೇಕಂದ್ರೆ ಎಂತ ಪ್ರೆಗ್ಮೆಂಟದಿಂದ ಇದು ಹುಚ್ಚು. ಎಲ್ಲ ಅವ್ರ ಇಷ್ಟೊತ್ತಿಗೆ ಹೇಳ್ಬಿಟ್ಟು ಎಲ್ಲ ನನ್ನ ಮಾತು ಕೇಳ್ಬೇಕು. ಯಾರು ನಿನ್ ಮಾತು ಯಾಕೆ ಕೇಳ್ಬೇಕಾ? ನೀನ್ ಎಷ್ಟು ದೊಡ್ಡ, ಅವ್ರು ಅಷ್ಟೇ ದೊಡ್ಡ. ಅದು ಯಾರ ಮಾತು ಕೇಳ್ಬೇಕಾಗಿಲ್ಲ, ಎಲ್ಲರೂ ಸ್ವತಂತ್ರರು. ಹಂಗಿಲ್ಲ. ಅವನು ಸಾಂಗ್ರಹಣ್ಯೇಷ್ಟ್ಯಾಯದಿ ಇಮಾನ್ ಜನತಾಗು ಸಂಗೃಹಾನಿ. ಎಲ್ಲ ಜನರನ್ನು ನನ್ನ ಸೂತ್ರ ಕಟ್ಟಾಕೊಂಡ್ಬಿಡ್ತೀನಿ ಏನ್ಬಿಟ್ಟು ಸಾಂಗ್ರಹಣಿ ಇಷ್ಟಿ ಒಂದು ಇಷ್ಟಿ. ಆ ಇಷ್ಟಿ ಮಾಡ್ಬಿಟ್ಟು ಎಲ್ಲರನ್ನು ಭಾಗಿಸ್ಬಿಡ್ತಾರೆ. ಶ್ರುತಿ ಹೇಳ್ಕೊಡುತ್ತೆ, ಇದನ್ನ ಮಾಡು, ಹೀಗೆ ಮಾಡು, ಎಲ್ಲ ನಿಂಗೆ ಒಲಿತಾರೆ, ನಿಂಗೆಲ್ಲ ದೊಡ್ಡವರು ಒಪ್ಕೊಂಡ್ಬಿಡ್ತಾರೆ ಅಂತ. ಅಂಥ ಕರ್ಮಗಳನ್ನ ಹೇಳುವಂತಹ ಶಾಂತಿ, ತುಷ್ಟಿ, ಪುಷ್ಟಿ, ಪ್ರತಿಷ್ಠಾ ಹೇತು. ಒಳ್ಳೆ ನೆಲೆ ನಿಂತ್ಕೋಬೇಕು, ಆಭಿಚಾರಿಕ ಮಾಡಬೇಕು. ಶತ್ರುಗಳನ್ನ ಸ್ವಪಥೋ ಸಪ್ರಹರ ಭೋಜನೇಭ್ಯ. ಮಲಗಿದ್ದಾಗ ಹೋಗಿ ಹೊಡೆದ್ಬಿಡು, ಊಟ ಮಾಡ್ತಿರ್ಬೇಕಾದ್ರೆ ಹೋಗಿ ತಲೆ ಮೇಲೆ ಹೊಡೆದ್ಬಿಡು, ಬೋಡೆ ಕಟ್ಟಿ ಹೊಡಿ, ತಲೆ ಸೀಳ್ಬಿಡು. ಅಪ್ಪ ಹೆಂಗ್ ಹೇಳುತ್ತೆ ಅಂದ್ರೆ ಶ್ರುತಿ ಅಂಥ ಆಭಿಚಾರಿಕ ಕರ್ಮ ಹೇಳುತ್ತೆ ಅಂತಂದ್ರೆ ಹೇಳ್ಕೊಡುತ್ತೆ. ಹೀಗೆ ಮಾಡು ಅಂತ. ಯಾರು ಶತ್ರುಗಳಾಗಿರ್ತಾರೋ ಅವ್ರಿಗೆ ಇರೋಕೆ ಇಷ್ಟ ಇದೆ ಇದ್ದಾಗ ಮಾಡೋದು. ಅದೆಲ್ಲ ಅಸಹನೆ ಜಾಸ್ತಿ ಅಂತೆ. ಆ ಆಭಿಚಾರಿಕ ಕರ್ಮಗಳು, ಶಾಂತಿ ಪುಷ್ಟಿಯಾದಿ ಕರ್ಮಗಳು, ಅಭಿವೃದ್ಧಿ ಕರ್ಮಗಳು ಎಲ್ಲವೂ ಇರುತ್ತೆ. ಅದನ್ನು ಹೇಳಿದಂತಹ ಅಥರ್ವ ಘೋರಾಂಗಿರ ಅಂತ ಅಂದ್ರೆ ಘೋರೇಡ ಭೃಗೂಢಾಂ ಚಕ್ಷುಷಾ
ರೌದ್ರೇಣ ತ್ವಾಂಗಿರಸಾಂ ಉಗ್ಗಿರಸ ಋಷಿಗಳು ಯಾವಾಗ ಕ್ರೂರಿಗಳಂತೆ, ಉಗ್ರಗಳಂತೆ, ಮಹಾಭಯಂಕರಂತೆ ಅವರು. ಅವ್ರು ಕಂಡುಕೊಂಡಂತ ಮಂತ್ರ ಹಾಗೆ ಉಗ್ರ ಕ್ರೂರು ಅಂತೆ. ಅಂಥ ಮಂತ್ರಗಳು ಅಥವಾ ಅದು ಪುಚ್ಛ ಪ್ರತಿಷ್ಠಾ ಹೇತು, ನೆಲೆ ನಿಂತ್ಕೊಳ್ಳೋಕೆ ಕಾರಣ. ಇಲ್ಲಿ ಚೆನ್ನಾಗಿದೆ ತಾನೆ ನೀವು ವೇದಾಂತ ಗಿದಂತ, ಇಲ್ಲಿ ಏನು ಇಲ್ಲ ಅಂದ್ರೆ ವೇದಾಂತ ಇಲ್ಲ. ಅದಕ್ಕೆ ಶಾಂತಿ ಪುಷ್ಟಿ ಬೇಕು, ಅಸರ್ವಾಂಗಿಸ ಬೇಕು, ಅಥವಾ ವೇದ ಕಟ್ಟಬೇಕು. ಚೆನ್ನಾಗಿ ಬಿಲ್ಗೇಟ್ಸ್ ಅಂತ ಐಶ್ವರ್ಯ ದುಡ್ಕೊಂಡು ಚೆನ್ನಾಗಿ ಅಂಬಾನಿ ಅಂತ ಚೆನ್ನಾಗಿ ಕಾರ್ ಗೀರುಗಳು ಇಟ್ಕೊಂಡು ಫಾಸ್ಟ್ ಕ್ಲಾಸ್ ಆಗಿದೆ ಬಿಟ್ಟು ಆಮೇಲೆ ಹೇಳಿ ವೇದಾಂತ ನಾವು ಕೇಳ್ತೀವಿ ಅಂತ ಹೇಳ್ಬಿಟ್ಟು ಜೂಮಲ್ಲಿ ಕೇಳ್ತೀವಿ, ಅಥವಾ ಕಾರ್ಲ್ಲಿ ಹೋಗ್ತಾ ಬೇಕಾದ್ರೆ ಇದು ಕಟ್ಟೆಸ ಕಾರ್ ಇಟ್ಕೊಂಡು ಹೋಗ್ತಾ ಇರ್ತೀವಿ, ಹಂಗೆ ನಿದ್ದೆ ಮಾಡ್ತೀವಿ. ಅದು ಆವರಣೆ ಪಡ್ತಾ ಇರೋದು ಬಾಡಿಗೆ. ತದಪ್ಯೇಷ ಶ್ಲೋಕೋ ಭವತಿ. ಈ ವಿಷಯಕ್ಕೂ ಕೂಡ ಮಂತ್ರ ಇದೆ ಕಣ್ರಪ್ಪ ಅಂತ ಇದೆ ಶ್ರುತಿ. ಯಾವ ಮನೋಮಯಾತ್ಮನ್ನು ಹೇಳುವಂತಹ ಮಂತ್ರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕದಾಚನೇತಿ. ಯತಃ ವಾಚಃ ನಿವರ್ತಂತೆ ಮೈಕ್ ಇಟ್ಕೊಂಡಿಲ್ಲ. ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣಃ ವಿದ್ವಾನ್ ನ ಬಿಭೇತಿ ಕದಾಚನ ಇತಿ. ಕದಾಚನ ಮುಂದೆ ಕುತಶ್ಚನ. ಯತಃ ಅಂದ್ರೆ ಯಾವ ಮನೋಮಯಾತ್ಮ ಸ್ವರೂಪನಾದ ಹಿರಣ್ಯಗರ್ಭನಿಂದ ವೇದಾತ್ಮನಿಂದ ವಾಕು ರೀಬೌಂಡ್ ಆಗುತ್ತೋ ಅಂತ ಇಲ್ಲಿ ಈ ಪ್ರಕರಣ ಮನೋಮಯಾತ್ಮ ಪ್ರಕರಣವಾದ್ರಿಂದ ಇಲ್ಲಿ ಪರಮಾತ್ಮ ತಗೊಳ್ಳೋ ಹಾಗಿಲ್ಲ. ಮನೋಮಯಾತ್ಮನನ್ನು ಕೂಡ ವಾಕು ಮುಟ್ಟಲ್ಲ. ಮನಸ್ಸಿನ ಮನೋಭಿಮಾನಿ ಮನಸ್ಸು ಇಂದ್ರಿಯಕ್ಕೆ ವಿಷಯವಲ್ಲವಲ್ಲ. ಮನಸ್ಸು ಮನಸ್ಸಿಗೆ ತನಗೆ ಆಬ್ಜೆಕ್ಟ್ ಆಗಲ್ಲ, ತನ್ನನ್ನು ಆಬ್ಜೆಕ್ಟ್ ಮಾಡ್ಕೊಳ್ಳಲ್ಲ, ಇಂದ್ರಿಯಕ್ಕೂ ತಾನು ಆಬ್ಜೆಕ್ಟ್ ಆಗಲ್ಲ. ಅದರಿಂದ ಮನಸ್ಸು ವಾಕು ಯಾವ ಮನೋಮಯಾತ್ಮನಾದ ವೇದಾತ್ಮನಿಂದ ರೀಬೌಂಡ್ ಆಗುತ್ತದೆಯೋ ಮನಸ್ಸಿನೊಡನೆ ಮುಟ್ಟದೆ. ಅಷ್ಟೇ ಅಲ್ಲ, ಅದು ಆನಂದವಾದ ಮನಸ್ಸು ಅತ್ಯಂತ ಸಾತ್ವಿಕವಾದ ವೇದಾತ್ಮನಾದ್ರೆ ಆನಂದ ರೂಪ ನಿಂತ್ಕೊಂಡ್ಬಿಡುತ್ತೆ. ಪರಮ ಸಾತ್ವಿಕವಾದ ಮನಸ್ಸು ಆನಂದತ್ವವನ್ನು ಪಡ್ಕೊಂಡ್ಬಿಡುತ್ತೆ. ಅಂಥ ಬ್ರಹ್ಮದ ಆನಂದವನ್ನು ಕಂಡುಕೊಂಡವನು ಯಾವಾಗಲೂ ಹೆದರ್ಕೊಳ್ಳಲ್ಲ. ಕದಾಚನ ಕುತಶ್ಚನ ಅಲ್ಲ, ಮುಂದೆ ಕುತಶ್ಚನ, ಮುಂದೆ ನಿಮಿತ್ತವೇ ಹೆದರ್ಕೊಳ್ಳಲ್ಲ ಅಂತ. ಇಲ್ಲಿ ನಿಮಿತ್ತ ಇದ್ದು ಹೆದರ್ಕೊಳ್ಳಲ್ಲ. ಹೇಳಲ್ಲ, ಹೋದ ಜನ್ಮದಲ್ಲಿ ನಾರದರು ಒಬ್ಬರೇ ಕಾಡು ನಡ್ಕೊಂಡು ಹೋದ್ರು. ಎಂಥ ಕಾಡೋದು ಅದು, ಹಾವುಗಳು, ತೋಳ, ಸಿಂಹ, ಹುಲಿ ಎಲ್ಲ ಆನೆಗಳ ಇದ್ದಂತಹ ಕಾಡಿಗೆ ಹೋದ್ರು, ಒಬ್ಬರೇ ಹೋದ್ರು. ಅಲ್ಲಿ ಎಲ್ಲಿ ಮಲ್ಕೊಂಡ್ರು, ಎಲ್ಲಿ ಊಟ ತಿಂದು ಮಾಡಿದ್ರು, ಧ್ಯಾನ ಮಾಡಿದ್ರೆ ಆ ಧೈರ್ಯ ಎಲ್ಲಿಂದ ಬಂತೋ? ಈ ಪರಮಾತ್ಮನ ಧ್ಯಾನ, ಮನೋಮಯಾತ್ಮ ಧ್ಯಾನದಿಂದ ಬಂದ್ಬಿಡುತ್ತೆ. ಭಯಕ್ಕೂ ಅವಕ್ಕೂ ಮನೆಯವ ಮನುಷ್ಯಾಣಂ ಕಾರಣಂ. ಭಯಕ್ಕೂ ಧೈರ್ಯಕ್ಕೂ ಮನಸ್ಸೇ ಕಾರಣ. ಎಂದೆಂದಿಗೂ ಆ ಮನೋಮಯಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವನು ಹೆದರೋದಿಲ್ಲ. ಕದಾಚನ ವಿಭೇತಿ ಅಂತ. ರಾಮ ಹೇಗೆ ಇನ್ನೊಬ್ಬರಿದ್ದು ಹೆದರ್ಕೊಳ್ಳೋದ್ವೋ, ಅರ್ಜುನ ಹೇಗೆ ಹೆದರ್ಕೊಳ್ಳೋದ್ವೋ, ಹಾಗೆ ಮನೋಮಯಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಉಪಾಸಕನು ಕೂಡ ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ ಅಂತ ಕೋಶ ವಿಚಾರ. ಮುಂದೆ ವಿಭೇತಿ ಕುತಶ್ಚನ, ಅದಕ್ಕೆ ನಿಮಿತ್ತವೇ ಇಲ್ಲ, ಹೆದರಿಸೋದಕ್ಕೆ ವಸ್ತುವೇ ಇರಲ್ಲ, ಇನ್ನೊಂದೇ ಇರಲ್ಲ. ಇದು ಕದಾಚನ ಅನ್ನೋದು ಕಾಲದೇಶದಲ್ಲಿ ಹೆದರಲ್ಲ, ನಿಮಿತ್ತವಿಲ್ಲದೆ ಹೆದರೋದಿಲ್ಲ ಅದು. ತದಪಿ ಏಷ ಶ್ಲೋಕೋ ಭವತಿ. ತದಪಿ ಏಷಃ ಶ್ಲೋಕಃ ಭವತಿ. ಇದರ ವಿಷಯಕ್ಕೂ ಈ ಶ್ಲೋಕವು ಮುಂದಿನ ಶ್ಲೋಕನ ಮಂತ್ರ. ಮನೋಮಯಾತ್ಮ ಪ್ರಕಾಶಕವಾದ ಮಂತ್ರವು ಇದೆ. ಮನೋಮಯಾತ್ಮ ಪ್ರಕಾಶಕ ಪೂರ್ವವತ್. ಮನೋಮಯಾತ್ಮ ಪ್ರಕಾಶಕಃ ಪೂರ್ವವತ್. ಹಿಂದಿನ ಪ್ರಾಣಮಯಾತ್ಮ ಪ್ರಕಾಶಕ, ಅನ್ನಮಯಾತ್ಮ ಪ್ರಕಾಶಕ ಮಂತ್ರ ಇತ್ತೋ ಅದೇ ರೀತಿ ಮನೋಮಯಾತ್ಮ ಪ್ರಕಾಶಕವಾದ ಮಂತ್ರ ಇಲ್ಲಿ ಬಂದಿದೆ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ ಸಹ ಇತ್ಯಾದಿ ಅಂದ್ಬಿಟ್ರು. ಅರ್ಥನೇ ಬದಲಿಲ್ಲ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ ಸಹ ಇತ್ಯಾದಿ. ಮಂತ್ರಾರ್ಥ ಸ್ಪಷ್ಟ ಅಂತ. ಈ ರೀತಿಯಾಗಿರ್ತಕ್ಕ ಮಂತ್ರಾರ್ಥ ಸ್ಪಷ್ಟವಾಗಿದೆ, ಇದಕ್ಕೆ ಅಕ್ಷರಾರ್ಥ ಬೇಕಿಲ್ಲ, ನಿಮಗೆ ಹೇಳ್ತಾನೆ ಗೊತ್ತಾಗ್ಬಿಡುತ್ತೆ, ನಾನು ಮತ್ತೆ ಭಾಷೆ ಬರೆಯಲ್ಲ, ಮುಂದಕ್ಕೆ ಹೋಗ್ತೀನಿ ಅಂತ ಇದ್ದಾರೆ. ಯಥೋವಾಚೋ ನಿವರ್ತಂತೆ ಯಾವನಿಂದ, ಯಾವ ಮನೋಮಯಾತ್ಮನಿಂದ ವಾಕು ಮುಟ್ಟದೇನೆ ಮನಸ್ಸಿನ ವಾಪಸ್ ಬರುತ್ತದೆಯೋ, ಅದನ್ನು ಕಂಡುಕೊಂಡು ಹಿಂದಿರುತ್ತದೆಯೋ ಅಂತ ಅಂಥ ಇದು ಮನೋಮಯಾತ್ಮನ್ನ ಕಂಡುಕೊಂಡವನು ಯಾವಾಗಲೂ ಹೆದರೋದಿಲ್ಲ ಅಂತ ಅರ್ಥ. ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ. ತಸ್ಯ
ತಸ್ಯ ಏಷಃ ಏವ ಏಷಃ ಶಾರೀರಃ ಆತ್ಮ ಯಃ ಪೂರ್ವಸ್ಯ ತಸ್ಯ ಪೂರ್ವಸ್ಯ ಏಷ ಏವ ಶಾರೀರ ಆತ್ಮ ತಸ್ಯ ಪೂರ್ವಸ್ಯ ಪ್ರಾಣಮಯಸ್ಯ ಏಷಃ ಮನೋಮಯಃ ಶರೀರೇ ಭವಃ ಶಾರೀರಾತ್ಮ. ಪ್ರಾಣಮಯ ಆತ್ಮನಿಗೆ ಮನೋಮಯನೇ ಆತ್ಮ. ಅವನಿಂದಲೇ ಪ್ರಾಣಮಯ ನಿಂತಿರೋದು, ಅವನೇ ಹಿಡ್ಕೊಂಡಿರೋದು ಪ್ರಾಣಮಯನನ್ನ. ಅವನ ಅಸ್ತಿತ್ವದಿಂದಲೇ ಇರುವಿಕೆ ಪಡ್ಕೊಂಡು ವ್ಯಾಪಾರ ಮಾಡ್ತಾ ಇದೆ. ಎಲ್ಲಕ್ಕೂ ಅರಿವೇ ತಾನೆ ಸಾಧನ. ಮನೋಮಯಿಂದ ಅರಿವು, ಪ್ರಾಣಮಯಿಂದ ಕ್ರಿಯೆ, ಕ್ರಿಯೆಗಿಂತ ಅರಿವು ದೊಡ್ಡದು. ಆದ್ದರಿಂದ ಪ್ರಾಣಮಯಕ್ಕಿಂತ ಮನೋಮಯ ಒಳಗಿದ್ದಾನೆ, ತಿಳಿದಾನೆ. ಮತ್ತೆ ಮುಂದಕ್ಕೆ ತಸ್ಮಾದ್ವಾ ಗುರುಗಳೇ, ಇಲ್ಲಿ ಮನಸ್ಸು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವಾಗ ಹಿರಣ್ಯ ಗರ್ಭನ್ನ ಅರಿವಿನಲ್ಲಿ, ಬೌದ್ಧಿಕ ಅರಿವಿನಲ್ಲಿ ಅರ್ಥ ಮಾಡ್ಕೊಳಕ್ ಆಗತ್ತಲ್ವಾ? ಅಲ್ಲಲ್ಲ, ಅವನು ಮನಸ್ಸಿಗೆ ತಾನೇ ಮನೋಮಯಾತ್ಮನಾದಾಗ ಮನಸ್ಸಿಗೆ ವಿಷಯವಾಗಲ್ಲ ಅಂತ. ತಾನೇ ಮನೋಮಯ ಸ್ವರೂಪಕ್ಕೆ ಮನಸ್ಸು ಆಬ್ಜೆಕ್ಟ್ ಆಗೋಲ್ಲ. ಅಂದ್ರೆ ವ್ಯಷ್ಟಿ ಮನಸ್ಸಿಗೆ ಸಮಷ್ಟಿ ಮನಸ್ಸನ್ನ ವಿಷಯ ಮಾಡ್ಕೊಳಕ್ ಆಗಲ್ಲ ಅಂತ. ಅಲ್ಲ, ವ್ಯಷ್ಟಿ ಮನಸ್ಸಿಂದ ಹೌದು, ವ್ಯಷ್ಟಿ ಮನಸ್ಸಿನ ತಿಳ್ಕೊಳಕ್ಕಾಗಲ್ಲ ಅಂತ. ಅದು ನಮ್ಮ ಮನಸ್ಸನ್ನು ನೋಡುವಾಗ ಸಾಕ್ಷಿಯಾಗಿ ನೋಡ್ತೀವಿ ಹೊರತು ಮನಸ್ಸಿಂದ ಮನಸ್ಸನ್ನು ನೋಡೋಕ್ಕಾಗಲ್ಲ. ಆದ್ರೆ ಈಗ ಆತ್ಮನ್ನ ಹೇಗೆ ಹೇಳ್ತೀವಿ ಆ ತರ ಅಲ್ಲ, ಹಿರಣ್ಯ ಗರ್ಭನ್ನ ಶಬ್ದದಿಂದ ನಾವು ವಿವರಿಸ್ತೀವಲ್ವಾ? ಅದು ಸಾಕ್ಷಿ ಚೈತನ್ಯ ಬಲದಲ್ಲಿ ಮಾಡ್ತೀವಿ, ಆ ತರ ಸಾಕ್ಷಿಯನ್ನಾಗಲ್ಲ. ಮನಸ್ಸನ್ನು ಈ ಭೌತಿಕ ಮನಸ್ಸಿನಿಂದ ಸಮಷ್ಟಿ ಮನಸ್ಸನ್ನು ತಿಳ್ಕೊಳಕ್ಕಾಗಲ್ಲ ಅಂತ. ಸ್ವಲ್ಪ ಹೋದ್ರ ಮಂತ್ರ ಆಯ್ತಲ್ಲ. ತಸ್ಯ ಪೂರ್ವಸ್ಯ ಪ್ರಾಣಮಯಸ್ಯ ಏಷ ಏವ ಆತ್ಮ ಶಾರೀರಃ. ತಸ್ಯ ಪೂರ್ವಸ್ಯ ಪ್ರಾಣಮಯಸ್ಯ ಏಷ ಏವ ಆತ್ಮ ಶಾರೀರಃ. ಆ ಹಿಂದಿನ ಪ್ರಾಣಮಯ ಆತ್ಮನಿಗೆ ಇವನೇ ಆತ್ಮನು, ಇವನೇನೆ ಈ ಮನೋಮಯನೇ ಆತ್ಮನು, ಅವನು ಶಾರೀರ ಆತ್ಮನು, ಅವನು ಒಳಗಿರ್ತಕ್ಕವನು. ಶರೀರೇ ಪ್ರಾಣಮಯೇ ಭವಃ ಶಾರೀರಃ. ಶರೀರೇ ಪ್ರಾಣಮಯೇ ಭವಃ ಶಾರೀರಃ. ಶಾರೀರನ್ನು ಶರೀರದಲ್ಲಿಂದ ಪ್ರಾಣಮಯನಲ್ಲಿ ಇರ್ತಕ್ಕವನಾಗಿನ ಶಾರೀರನು ಆತ್ಮನು. ಕಹ ಯಾರು? ಏಷಃ ಮನೋಮಯ. ಯಾವ ಈ ಮನೋಮಯನಿದ್ದಾನೆ ಅವನು ಪ್ರಾಣಮಯನಲ್ಲಿ ಇರ್ತಕ್ಕವನು. ಅಂದ್ರೆ ಪ್ರಾಣಮಯ ದಾಟ್ಕೊಂಡ್ರಿ ಅಂದ್ರೆ ಮುಂದಿನ ಅನ್ನಮಯ ಪ್ರಾಣಮಯ ಮನೋಮಯ ಮರ್ಜ್ ಆಯ್ತು, ಬಾಧಿತವಾಯಿತು. ಪ್ರಾಣಮಯ ಆತ್ಮನ ನಿಂತ್ಕೊಂಡು ಇಡೀ ಜಗತ್ತಲ್ಲೂ ಪ್ರಾಣದ ಮನಸ್ಸಿನ ಒಂದು ತರಂಗ, ಮನಸ್ಸಿನ ಗುಳ್ಳೆ ಮನೋಮಯವೇ. ಮನಸ್ಸು ಬಿಟ್ಟು ಯಾವುದು ಪ್ರಾಣಮಯವೂ ಇಲ್ಲ, ಅನ್ನಮಯವೂ ಇಲ್ಲ, ಸ್ಥೂಲವೂ ಸೂಕ್ಷ್ಮ ಎಲ್ಲ ಮನಸ್ಸೇ. ತಸ್ಮಾದ್ವಾ ಏತಸ್ಮಾನ್ ಮನೋಮಯಾತ್ ಅನ್ಯೋಂತರಃ ಆತ್ಮಾ ವಿಜ್ಞಾನಮಯಃ ತೇನೈಷ ಪೂರ್ಣಃ. ತಸ್ಮಾತ್ ವೈ ಏತಸ್ಮಾತ್ ಮನೋಮಯಾತ್ ಅನ್ಯಃ ಅಂತರಃ ಆತ್ಮ ವಿಜ್ಞಾನಮಯಃ ತೇನ ಏಷಃ ಪೂರ್ಣಃ. ಆ ಈಗ ಏತಸ್ಮಾದ ಆ ಈ ಮನೋಮಯನಿಗಿಂತಲೂ ಅನ್ಯ ಅಂದ್ರೆ ವಿಲಕ್ಷಣ. ಅನ್ಯ ಅಂದ್ರೆ ಭಿನ್ನ ಅಲ್ಲ, ಬೇರೆ ಅಲ್ಲ, ಸ್ವಭಾವ ವಿಲಕ್ಷಣ ಆಗಿದ್ದಾನೆ. ಮನೋಮಯನ ಸ್ವರೂಪಕ್ಕಿಂತ ವಿಜ್ಞಾನವನ್ನು ಬೇರೆ ತರ ಇದ್ದಾನೆ. ಅವನು ಅಂತರಹ ಆತ್ಮ, ಆ ಮನೋಮಯನವು ಒಳಗಿನ ಆತ್ಮ, ಅವನು ಪೂರ್ತಿ ತುಂಬಿಕೊಂಡಿದ್ದಾನೆ. ತೇನ ಅಂದ್ರೆ ಆ ಮನೋವಿಜ್ಞಾನಮಯನಿಂದ ಏಷ ಮನೋಮಯನು ಪೂರ್ತಿ ಆಗ್ತಾ ಇದ್ದಾನೆ. ವಾಯುನೇವ ಧೃತಿ, ಗಾಳಿಯಿಂದ ತಿದಿ ಹೇಗೆ ತುಂಬಿರುತ್ತೋ, ಬಲೂನ್ ಹೇಗೆ ವಾಯುನ ತುಂಬಿರುತ್ತೋ ಹಾಗೆ ವಿಜ್ಞಾನಮಯನಿಂದ ಮನೋಮಯ ತುಂಬಲ್ಪಟ್ಟಿದ್ದಾನೆ. ಮನೋಮಯನಿಂದ ಪ್ರಾಣಮಯ ತುಂಬಲ್ಪಟ್ಟಿದ್ದಾನೆ. ಪ್ರಾಣಮಯನಿಂದ ಅನ್ನಮಯ ತುಂಬಲ್ಪಟ್ಟಿದ್ದಾನೆ. ಅನ್ನಮಯವೇ ಈ ಜಗತ್ತೆಲ್ಲ ತುಂಬಿಕೊಂಡಿದ್ದಾನೆ ವಿರಾಟ್ ರೂಪದಿಂದ. ಅನ್ನಮಯನ ವಿರಾಟ್ ಪುರುಷ ಜಗತ್ತೆಲ್ಲ ತುಂಬಿಕೊಂಡಿದ್ದಾನೆ. ಜಗತ್ತೆಲ್ಲ ಸ್ಥೂಲವಾದ ಜಗತ್ತೆಲ್ಲ ವಿರಾಟ್ ಪುರುಷನೇ ಅನ್ನಮಯ, ಅನ್ನಾತ್ಮ. ಅನ್ನಾತ್ಮನಾದ ವಿರಾಟ್ ಪುರುಷನ ಒಂದು ತುಂಡೇ ಶರೀರ, ಅದು ಅನ್ನಮಯ. ಆ ವಿರಾಟ್ ಪುರುಷನ ಕ್ರಿಯಾಮಯವಾದ ಕ್ರಿಯಾರೂಪವಾದ ತತ್ವವೇ ಪ್ರಾಣಮಯ. ಅದೇ ಹೇಳಿದಂಥ ಅವನ ಪ್ರತ್ಯರೂಪವಾಗಿರ್ತಕ್ಕಂಥ ಸ್ವರೂಪವೇ ಮನೋಮಯ. ಅಲ್ಲ, ಹಿರಣ್ಯಗರ್ಭನಲ್ಲಿಯೇ ಪ್ರಾಣ ಮನಸ್ಸು ವಿಜ್ಞಾನ ಮೂರು ಮಾಡಿದ್ದಾರೆ. ಭೋಕ್ತಾತ್ಮನ ಅವನೇ, ವೇದಾರ್ಥಾತ್ಮ. ಪ್ರಾಣಮಯ ಅಂದರೆ ಕಮಟಿ ಕ್ರಿಯಾಮಯ, ಹೆಮಟಿ ಯಜ್ಞಗಳ ಹೆಮತಿ ಕ್ರಿಯಾ ಸ್ವರೂಪದವನು. ವೇದಾರ್ಥಾತ್ಮ, ವೇದಾತ್ಮ ಮನೋಮಯ, ವೇದಾರ್ಥಾತ್ಮ ವಿಜ್ಞಾನಮಯ, ವೇದ ಫಲಾತ್ಮ. ವೇದೋಕ್ತವಾದ ಕರ್ಮಾನುಷ್ಠಾನದ ಫಲ ಬರುತ್ತಲ್ಲ,
ಕರ್ಮೋಪಾಸನೆ ಎಲ್ಲ ಫಲಾತ್ಮ ಆನಂದಮಯ. ಅದೂ ಕೂಡ ಪರಮಾತ್ಮ ಸ್ವರೂಪದಲ್ಲಿ ಸೇರ್ಕೊಂಡಿಲ್ಲ ಅನ್ನೋದು ಬ್ರಹ್ಮಪುಚ್ಛಂ ಪ್ರತಿಷ್ಠ. ಭಾಷ್ಯವದನಾ ತಸ್ಮಾದ್ವಾಯ ತಸ್ಮಾ ಇತ್ಯಾದಿ ಪೂರ್ವವತ್. ತಸ್ಮಾದ್ವಾಯ ತಸ್ಮಾದ್ ಇತ್ಯಾದಿ ಪೂರ್ವವತ್. ಆ ಈ ಮನೋಮೇನಿಗಿಂತ ವಿಜ್ಞಾನಮೇನು ಒಳಗಿದಾನೆ ಎಂಬ ವಾಕ್ಯಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಹಿಂದೆ ತಸ್ಮಾತ್ ತಸ್ಮಾ ಪ್ರಾಣಮಯ ಮನೋಮಯ, ತಸ್ಮಾತ್ ತಸ್ಮಾ ಮನೋಮಯ, ಅದೇ ರೀತಿ ಇದು ಅರ್ಥ ಮಾಡ್ಕೊಳ್ಳಿ. ಅನ್ಯೋಂತರ ಆತ್ಮ ವಿಜ್ಞಾನಮಯ. ಅನ್ಯೋಂತರ ಆತ್ಮ ವಿಜ್ಞಾನಮಯ. ಆ ಮನೋಮಯಗಿಂತ ಒಳಗಿರುವ ಮತ್ತೊಬ್ಬನಾದ ವಿಲಕ್ಷಣನಾದ ಅವನ ತಿರುಳಾದ ಆತ್ಮನೇ ವಿಜ್ಞಾನಮಯನು, ವಿಜ್ಞಾನ ಪ್ರಾಯ. ಮೈಟ್ಟು ಬಲಮಟ್ಟಿಗೆ ವಿಜ್ಞಾನದಲ್ಲಿರ್ತಾನೆ ಅಂತ. ವಿಜ್ಞಾನ ವಿಕಾರ, ವಿಜ್ಞಾನ ಪ್ರಾಯ ತುಂಬ ವ್ಯತ್ಯಾಸ ಆಗಲ್ಲ. ಅಲ್ಲಿ ಬಲಮಟ್ಟಿ ವಿಜ್ಞಾನದಲ್ಲೇ ತುಂಬಿದ್ದಾನೆ. ಮನೋಮಯನ ವಿಕಾರಾರ್ಥದಲ್ಲೇ ತಗೊಳ್ತಾರೆ, ಪ್ರಾಯಾರ್ಥವೂ ತಗೊಳ್ತಾರೆ ಕೆಲವು ಸಲ. ಮನೋಮಯಸ್ಯ ಅಭ್ಯಂತರೋ ವಿಜ್ಞಾನಮಯ. ಮನೋಮಯಸ್ಯ ಅಭ್ಯಂತರೋ ವಿಜ್ಞಾನಮಯ. ಮನೋಮಯನಿಗೆ ಒಳಗಿರುವವನು, ತಿರುಳಾದವನು, ಅವನ ಸ್ವರೂಪವಾಗಿರುವವನು ವಿಜ್ಞಾನಮಯನು. ತಿಳ್ಕೊಳ್ಳೋಕ್ಕೋಸ್ಕರವಾಗಿದ್ದಾನೆ ಮನಸ್ಸು ಕೆಲಸ ಮಾಡೋದು. ತಿಳ್ಕೊಳ್ಳೋದು ಹೆಚ್ಚಿಂದು, ಯೋಚನೆ ಮಾಡೋದು ಕಮ್ಮಿದು. ಯೋಚನೆ ಮಾಡೋದು ಯಾತಕ್ಕೆ? ತಿಳ್ಕೊಳ್ಳೋಕ್ಕೆ. ಯೋಚನೆ ಮಾಡೋದಲ್ಲ ಮನೋಮಯ, ತಿಳ್ಕೊಳ್ಳೋದಲ್ಲ ವಿಜ್ಞಾನಮಯ. ಅರ್ಥ ಆಗಲಿ ಅಂತ ವಿಚಾರ ಮಾಡ್ತೀವಿ, ಯೋಚನೆ ಮಾಡ್ತೀವಿ. ವಿಚಾರ ಮಾಡೋದು ಯೋಚನೆ ಮಾಡೋದೆಲ್ಲ ಅರ್ಥ ಆಗಲಿ ಅಂತ, ಅದೆಲ್ಲ ಮನೋಮಯ ಸ್ವರೂಪ. ಅರ್ಥ ಆಗುತ್ತಲೇ ತಿಳಿಯುತ್ತಲೇ ಇದ್ದರೆ ವಿಜ್ಞಾನಮಯದಲ್ಲಿದ್ದಾನೆ. ಮನೋಮಯೋ ವೇದಾತ್ಮ ಉಕ್ತ. ಮನೋಮಯೋ ವೇದಾತ್ಮ ಉಕ್ತ. ಮನೋಮಯನ ಸಮಷ್ಟಿಯ ತಗೊಂಡಾಗ ಅವನು ವೇದಾತ್ಮ. ಯಾಕೆ ಯಜುರೇ ವಿಷಯ ಋಗ್ದಕ್ಷಿಣ ಪಕ್ಷ ಅಂತ ಹೇಳಿದಾಗ ಇಡೀ ಸಮಷ್ಟಿ ವೇದಾತ್ಮನೇ ಮನೋಮಯ ಆತ್ಮ. ಅದು ವಿಜ್ಞಾನಮಯ ಅಂದ್ರೆ ವೇದಾರ್ಥ ವಿಷಯ ಬುದ್ಧಿ ನಿಶ್ಚಯಾತ್ಮಕ ವಿಜ್ಞಾನಂ. ವೇದಾರ್ಥ ವಿಷಯ ಬುದ್ಧಿ ನಿಶ್ಚಯಾತ್ಮಿಕ ವಿಜ್ಞಾನ. ಅದೇ ಶಬ್ದರೂಪವಾದ ಪ್ರತಿರೂಪವಾಗಿರ್ತಕ್ಕಂತಹ ವೇದಗಳ ಅರ್ಥ. ಅರ್ಥ ಅಂದ್ರೆ ಮೀನಿಂಗ್, ಅಭಿಪ್ರಾಯ. ಅದನ್ನು ನಿಶ್ಚಯ ಮಾಡಿಕೊಂಡ ಬುದ್ಧಿ ಇದೆಯಲ್ಲ, ನಿಶ್ಚಯ ವೃತ್ತಿ, ಅದು ವಿಜ್ಞಾನಮಯ. ಹೇಗೆ ಇದಕ್ಕೆ ಈ ಮಂತ್ರ ತತ್ಸವಿತರವರೇ ಎಂಬರ್ಗೋ ದೇವಸ ಆ ಸೂರ್ಯನಾರಾಯಣನ ಶ್ರೇಷ್ಠವಾದಂತಹ ಚೈತನ್ಯವನ್ನು ಧ್ಯಾನ ಮಾಡುತ್ತೇನೆ. ಯಾವಾತು ನನ್ನ ಬುದ್ಧಿಯ ಪ್ರಚೋದಕನಾಗಿದ್ದಾನೋ, ಪ್ರೇರಣೆ ಮಾಡುತ್ತಿದ್ದಾನೋ ಅಂತ ನಿಶ್ಚಯ ಮಾಡ್ಕೋತೀವಲ್ಲ, ಅದು ವಿಜ್ಞಾನಮಯ. ಅದು ವೃತ್ತಿ ಮಾಡ್ಕೊಳ್ಳೋದು, ಬರೀ ಭಾವನೆ ಮಾಡೋದು ಮನೋಮಯ. ಅದು ಕ್ರಿಯೆ ಈ ರೀತಿ ಪ್ರಯತ್ನ ಪಡೋದಲ್ಲ ಕ್ರಿಯಾಮಯ, ಪ್ರಾಣಮಯ. ಹಾಗೆ ವೇದಾರ್ಥ ವಿಷಯದ್ದಾದ ಬುದ್ಧಿ, ನಿಶ್ಚಯಾತ್ಮಕವಾದ ವಿಜ್ಞಾನ ಅದು. ತಚ್ಚ ಅಧ್ಯವಸಾಯ ಲಕ್ಷಣಂ ಅಂತಃಕರಣಸ್ಯ ಧರ್ಮ. ತಚ್ಚ ಅಧ್ಯವಸಾಯ ಲಕ್ಷಣಂ ಅಂತಃಕರಣಸ್ಯ ಧರ್ಮ. ಆ ನಿಶ್ಚಯ ಮಾಡೋದು ಅನ್ನುವಂತಹ ಒಂದು ಧರ್ಮ ಲಕ್ಷಣ ಅಂದ್ರೆ ಆ ಪ್ರಕಾರ, ಆ ಟೈಪ್. ನಿಶ್ಚಯ ಮಾಡೋದು ಅನ್ನುವ ಆ ಪ್ರಕಾರದ್ದಾಗಿರುವ ಒಂದು ಅಂತಃಕರಣದ ಧರ್ಮ ವೃತ್ತಿ, ಅದು ವಿಜ್ಞಾನ ಅಂದ್ರೆ. ಇದು ಹೀಗೆ ಗೊತ್ತಾಯ್ತು. ಇದು ಅರ್ಥ ಆಗಿಲ್ಲ ಕಂಡ್ರೆ ಇವಾಗ ಅರ್ಥ ಆಯ್ತು ಅಂತೀವಲ್ಲ, ಅದು ವಿಜ್ಞಾನ. ಎಲ್ಲೆಲ್ಲಿ ಏನು ಗಣಿತ ಅರ್ಥವಾಗೋದು, ವ್ಯಾಕರಣ ಅರ್ಥವಾಗೋದು, ಸೈನ್ಸ್ ಅರ್ಥವಾಗೋದು, ಎಲ್ಲ ಸೂಕ್ಷ್ಮ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದೆಲ್ಲ ವಿಜ್ಞಾನ. ಭಾವನೆ ಮಾಡೋದು, ಕಲೆ ಆರ್ಟು ಎಲ್ಲ ಮನೋಮಯ. ಚಿತ್ರಕಲೆ ಇರ್ಬೋದು, ಸಂಗೀತ ಶಾಸ್ತ್ರ ಇರ್ಬೋದು, ಅಥವಾ ಆರ್ಟ್ ಇರ್ಬೋದು, ಎಲ್ಲ ಭಾವನೆ ಎಲ್ಲ ಕಲ್ಪನೆ ಎಲ್ಲ ಮನೋಮಯ. ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು, ಗೊತ್ತು ಮಾಡ್ಕೊಳ್ಳೋದೆಲ್ಲ ವಿಜ್ಞಾನಮಯ. ಅದು ಖುಷಿ ಪಡೋದು ಆನಂದಮಯ. ಗೊತ್ತಾದರೆ ಆನಂದ ಆಗಿದೆ. ಏನು ಚೆನ್ನಾಗಿದೆ, ಏನು ವಿಷಯ ಇದು, ಇಂಥ ವಿಷಯ ಅರ್ಥ ಆಯ್ತು. ತನ್ಮಯ ನಿಶ್ಚಯ ವಿಜ್ಞಾನೈ ಪ್ರಮಾಣ ಸ್ವರೂಪೈ ನಿರ್ವರ್ತಿತ ಆತ್ಮ ವಿಜ್ಞಾನಮಯ. ನಿಶ್ಚಯ ವಿಜ್ಞಾನೈ ಪ್ರಮಾಣ ಸ್ವರೂಪೈ ನಿರ್ವರ್ತಿತ ಆತ್ಮ ವಿಜ್ಞಾನಮಯ. ಅದರ ಮಯನು ನಿಶ್ಚಯ ವಿಜ್ಞಾನದಿಂದ ಪ್ರಮಾಣ ಸ್ವರೂಪವಾಗಿ ನಿಶ್ಚಯ ಮಾಡಿಕೊಂಡ ಉಂಟಾದದ್ದಾದ ಆತ್ಮನೇ ವಿಜ್ಞಾನಮಯ. ಇದಮಿತ್ತಂ ಇದಮಿತ್ತಂ. ಒಂದೊಂದು ವಿಷಯವನ್ನು ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಹೇಳಿ ಒಂದೊಂದನ್ನು ನಿರ್ಣಯ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತಲ್ಲ, ಆ ಅರ್ಥ ಮಾಡ್ಕೊಳ್ಳೋದೆಲ್ಲ ವಿಜ್ಞಾನಮಯ. ಅರ್ಥ ಮಾಡ್ಕೊಳ್ಳೋಕೆ ಪೂರ್ವಭಾವಿಯಾಗಿ ಯೋಚನೆ ಮಾಡ್ತಾನಲ್ಲ, ಇದೇನಿದು, ಇದೆಂಥದ್ದು, ಇದು ಹೇಗೆ, ಅದಷ್ಟು ಮನೋಮಯ. ಯೋಚನೆ ಮಾಡದೆ ನಿಶ್ಚಯ ಮಾಡ್ಕೋಕ್ಕಾಗಲ್ಲ. ಯಾವುದೇ ಸಂಗೀತವಾಗಲಿ, ಭರತನಾಟ್ಯ ಆಗಲಿ, ಯಾವುದೇ ಬೇರೆ ವಿಚಾರವಾಗಲಿ ಯೋಚನೆ ಮಾಡಿಯೇ ಇಂಥದ್ದು ನಿರ್ಣಯ ಮಾಡ್ಕೋಬೇಕು. ಇಡೋದೇ ಆಗೋದೇ ಇಲ್ಲ. ಹಾಗಾದ್ರಿಂದ ವಿಜ್ಞಾನಮಯನು ಮನೋಮಯನಿಗಿಂತ ಸ್ವಲ್ಪ ಒಳಗಿದ್ದಾನೆ, ಸೂಕ್ಷ್ಮವಾಗಿದ್ದಾನೆ, ನಿಶ್ಚಯಾತ್ಮಕನಾಗಿದ್ದಾನೆ, ಬುದ್ಧಿವೃತ್ತಿ ಪ್ರಧಾನ. ಅಲ್ಲಿ ಅಂತಃಕರಣದಲ್ಲಿಯೇ ಯೋಚನೆ ಮಾಡೋದು ಮನಸ್ಸು, ನಿಶ್ಚಯ ಮಕ್ಕಳು ಬುದ್ಧಿ. ಬುದ್ಧಿಗೆ ವಿಜ್ಞಾನಮಯ ಅಂತ ವಿಜ್ಞಾನಪ್ರಾಯ.
ಪ್ರಮಾಣ ವಿಜ್ಞಾನ ಪೂರ್ವಕೋ ಹಿ ಯಜ್ಞಾದಿ ತಾಯತೆ. ಪ್ರಮಾಣ ವಿಜ್ಞಾನ ಪೂರ್ವಕೋ ಹಿ ಯಜ್ಞಾದಿ ತಾಯತೆ. ಪ್ರಮಾಣವನ್ನ ಗೊತ್ತು ಮಾಡ್ಕೊಂಡು ಹೀಗೆ ಮಾಡ್ಬೇಕು ಅನ್ನೋಕೆ ಈ ಶಾಸ್ತ್ರವಾಕ್ಯ ಈ ರೀತಿ ಹೇಳಿದೆ, ಅಪಸ್ತಂಭದಲ್ಲಿ ಹೇಳಿದ್ದಾರೆ, ಶ್ರುತಿಯಲ್ಲಿ ಹೀಗೆ ಹೇಳಿದೆ, ಪ್ರಯೋಗಕಾರ ಹೀಗೆ ಹೇಳಿದ್ದಾರೆ ಅಂತ ಗೊತ್ತು ಮಾಡಿಕೊಳ್ಳೋದು ಅನ್ನೋದು ಮುಂದೆ ಮಾಡ್ಕೊಂಡಲ್ವೇ ಯಜ್ಞಾದಿಗಳು ಮುಂದುವರಿಯೋದು. ಸಂಶಯ ಬಂದ್ಬಿಡ್ತು, ಇಲ್ಲಿ ಏನ್ ಮಾಡ್ಬೇಕು ಅಂತ ಇದಂತಂದ್ರೆ ನಿಂತೋಗ್ಬಿಡ್ತು ಯಜ್ಞ. ಏನ್ ಮಾಡೋದು ಗೊತ್ತಾಗೋದಿಲ್ಲ, ಹೇಗೆ ಮಾಡೋದು ಹಾಗೆ ಅಂತ. ಮೊನ್ನೆ ಏನೋ ಒಂದು ಪಶುಬಂಧ ಮಾಡ್ತಿರ್ಬೇಕಾದ್ರೆ ಮಧ್ಯದ ಒಂದು ಸಂಶಯ ಬಂದ್ಬಿಡ್ತು. ನಮ್ಗೆ ಸಾಕೇತ ಮತ್ತು ನಮ್ಮ ಶ್ಯಾಮ ಇದ್ದ, ಅಲ್ಲಿ ಫೋನ್ ಮಾಡ್ದ, ಇಲ್ಲಿ ಹೇಗೆ ಹಾಗೆ ಅಂತ. ತಡಿ ನೋಡ್ತೀನಿ, ಶ್ಯಾಮನೂ ಇದ್ದ ಇಲ್ಲ, ಆ ತೆಗೆದು ನೋಡ್ಬಿಟ್ಟು ಹೀಗೆ ಮಾಡಿ ಅಂತ ಹೇಳ್ಬಿಟ್ಟು ಆ ವಾಕ್ಯ ಬಿಟ್ಟು ಯಾವ್ದು ಮೊದಲು ಯಾವ್ದು ಆಮೇಲೆ ಅಂತ ಪೂರ್ವಾಪರದಲ್ಲಿ ಒಂದು ಇದು ಬಂತು ಅವರಿಗೆ ಡೌಟು, ಇದು ಮುಂಚೆನಾ ಇದು ಮುಂಚೆನಾ ಅಂತ. ಎಲ್ಲವೂ ಜ್ಞಾಪಕ ಇರೋಲ್ಲ, ಮರ್ತೋಗ್ಬಿಡುತ್ತೆ. ಅದಂತೂ ಈ ಯಜ್ಞ ವಿಚಾರದಂತೂ ಬಹಳ ಕಷ್ಟ. ಅಲ್ಲಿ ಲೋಪ ಇರೋ ಸ್ವಭಾವ ಸಹಜ, ಅದು ಕರ್ಮದಲ್ಲಿ. ಅದಕ್ಕೆ ಕೊನೆಯಲ್ಲಿ ಪ್ರಾಯಶ್ಚಿತ್ತ ಹೋಮ ಮಾಡ್ಲೇಬೇಕು. ಪ್ರಮಾಣವನ್ನ ಅಂದ್ರೆ ಶಾಸ್ತ್ರ ಪ್ರಮಾಣ ಗೊತ್ತು ಮಾಡ್ಕೊಳ್ಳೋದು ಅನ್ನೋದನ್ನ ಮುಂದೆ ಮಾಡ್ಕೊಂಡಲ್ವೇ ಯಜ್ಞಾದಿಗಳೆಲ್ಲ ಮುಂದುವರಿಯುತ್ತೆ, ಹರಡುತ್ತೆ. ಯಜ್ಞಾದಿ ಹೇತುತ್ವಂಚ ವಕ್ಷ್ಯತಿ ಶ್ಲೋಕೇನ. ಯಜ್ಞಾದಿ ಹೇತುತ್ವಂಚ ವಕ್ಷ್ಯತಿ ಶ್ಲೋಕೆ. ಅಷ್ಟೇ ಅಲ್ಲ, ಆ ವಿಜ್ಞಾನ ಯಜ್ಞಾದಿಗಳಿಗೆ ಕಾರಣ. ಯಜ್ಞ ಮಾಡೋದಕ್ಕೋ ಬೇರೆ ಲೌಕಿಕ ಕರ್ಮ ಮಾಡೋದಕ್ಕೋ ಏನೇನೇನೇನು ಒಂದು ಮದುವೆ ಮಾಡ್ಬೇಕಾದ್ರು, ಒಂದು ಮುಂಜಿ ಮಾಡ್ಬೇಕಾದ್ರು, ಒಂದು ಫಂಕ್ಷನ್ ಮಾಡ್ಬೇಕಾದ್ರು ಅದು ಮುಂಚೆ ಇದು ಮಾಡ್ಬೇಕು. ನಾಡುದು ಆರಾಧನೆ ಇದೆ, ಏನೇನು ಲಿಸ್ಟ್ ಮಾಡ್ರಿ, ಸಾಮಾನು ಏನೇನು ಬೇಕು, ಯಾರ್ಯಾರನ್ನು ಕರಿಬೇಕು, ಏನೇನು ಹೊಂದಿಸ್ಕೋಬೇಕು, ಏನೇನು ಮಾಡ್ಬೇಕು, ಎಲ್ಲ ಯೋಚನೆ ಮಾಡ್ಕೊಂಡು ಅಂತ ತೀರ್ಮಾನ ಮಾಡೋದಿದೆಯಲ್ಲ, ಆ ತೀರ್ಮಾನ ಮಾಡೋದು ವಿಜ್ಞಾನ, ಯೋಚನೆ ಮಾಡೋದಲ್ಲ ಮನಸ್ಸು. ಅದನ್ನ ಮುಂದೆ ಮಾಡ್ಕೊಂಡೆ ನಡೆಯೋದು ಅಂತ. ಅದು ಮುಂದೆ ಶ್ಲೋಕವೇ ಹೇಳುತ್ತೆ. ಮುಂದೆ ಶ್ಲೋಕನ ಮಂತ್ರ ವಿಜ್ಞಾನಂ ಅಲ್ಲ ಸವಾಯ ತಸ್ಯ ಪುರುಷವಿಧತಾ ಅನ್ವಯಂ ಪುರುಷವಿಧಃ ತಸ್ಯ ಶ್ರದ್ಧೈವ ಶಿರಃ ಋತಂ ದಕ್ಷಿಣಃ ಪಕ್ಷಃ ಸತ್ಯಮುತ್ತರಃ ಪಕ್ಷಃ ಯೋಗ ಯೋಗ ಆತ್ಮಾ ಮಹಃ ಪುಚ್ಛಂ ಪ್ರತಿಷ್ಠಾ. ಮಹಾನ್ ಯಾವುದು? ಮಹಾಪುಚ್ಛ. ಮಹಾಪುಚ್ಛ ಮಹಾನ್ ಯಾರು ಅಲ್ಲ ಕಣೋ, ಮಹಾನ್ ಹಿರಣ್ಯಗರ್ಭ. ಬಾಯಿ ತಡ್ಕೋ. ಸಹ ವೈ ಏಷಃ ಪುರುಷವಿಧಃ ಏವ. ತಸ್ಯ ಪುರುಷವಿಧತಾಂ ಅನು ಅನು ಅಯಂ ಪುರುಷವಿಧಃ ತಸ್ಯ ಶ್ರದ್ಧಾ ಏವ ಶಿರಃ. ದಕ್ಷಿಣಃ ಪಕ್ಷಃ ಆಯ್ತು, ಮುಂದಕ್ಕೆ ಸತ್ಯಂ ಯೋಗ ಮಹಃ. ಆ ಈ ಸವಾನ್ ಆ ಈ ವಿಜ್ಞಾನಮಯನು ಏನು ಪುರುಷಾಕಾರನೇ. ವಿಜ್ಞಾನಮಯನು ಪುರುಷಾಕಾರನೇ. ಯಾಕೆ? ಮನೋಮಯನ ಪುರುಷಾಕಾರ ಏನು ಬಂದ್ಬಿಡುತ್ತೆ. ಮಹತಿ ಬಂದ್ಬಿಟ್ಟಿದ್ದಾಳೆ. ಮಹತಿ ವೀಣೆಯಲ್ಲೇ ನಿಂದ ಮಹತಿ ವೀಣೆ ಇಟ್ಕೊಂಡ್ ಬರ್ಬೇಕು. ಒಳ್ಳೇದು ಒಳ್ಳೇದು. ಸವಾ ಏಷ ಪುರುಷ ವಿಧೇವ. ಆ ವಿಜ್ಞಾನಮೇನು ಪುರುಷಾಕಾರನೇ, ಪುರುಷರೂಪದವನೇ ಆಗಿದ್ದಾನೆ. ತಸ್ಯ ಅಂದ್ರೆ ಮನೋಮಯಸ್ಯ ಪುರುಷ ವಿಧತಾಂ ಅನು. ಆ ಪುರುಷಾಕಾರನ ಅನುಸರಿಸಿ ಅಯಂ ಅಂದ್ರೆ ವಿಜ್ಞಾನಮಯ ಪುರುಷವಿಧ. ಅವನ ಪುರುಷಾಕಾರ, ಇವನಿಗೆ ಸ್ವತಃ ಪುರುಷಾಕಾರ ಇಲ್ಲ. ಮನೋಮಯ ಹಿಂಗೆ ಪುರುಷಾಕಾರ ಬಂತೋ, ಪ್ರಾಣಮಯ ಹಿಂಗೆ ಪುರುಷಾಕಾರ ಬಂತೋ, ಅನ್ನಮಯ ಹಿಂಗೆ ಇದೆಯಲ್ಲ ಬಂದ್ಬಿಟ್ಟಿದ್ದ. ಇದೆ ತಲೆ ಕೈ ಕಾಲು ಇದೆಯಲ್ಲ. ಮೂಷಾನುಷಿಕ್ತ ಧೃತ ತಾಮ್ರಾದಿ ಪ್ರತಿಮಾವತ್ ಅಂತ ಅರ್ಥ ಏನೋ? ಮೂಸೆ ಒಳಗೆ ಸುರಿದ ಕರಗಿದ ತಾಮ್ರವೇ ಮುಂತಾದ ಪ್ರತಿಮೆ. ಮೂಸೇನೇನೋ ಅಚ್ಚು. ಅಯ್ಯೋ ಏನಮ್ಮ ಇದು, ಬೆಳಗ್ಗೆಯಿಂದ ರಾಮಾಯಣ ಕೇಳಿ ರಾಮನಿಗೂ ಸೀತೆಗೂ ಏನ್ ಸಂಬಂಧ ಕೇಳ್ತಾನಲ್ಲ ಇವನು. ಬೆಳಗ್ಗೆಯಿಂದ ರಾಮಾಯಣ ಕೇಳಿದ್ದು ರಾಮಾಯಣ. ಏನ್ ರಾಮನಿಗೂ ಸೀತೆಗೂ ಏನಾಗ್ಬೇಕಾ? ಅದ ರಾಮನ ಅತ್ತೆ ಸೀತೆ. ಅಲ್ಲಿಗೆ ಆಯ್ತು. ರಾಮನ ಅತ್ತೆನ ಸೀತೆ ಮುಗೀತು. ಆ ಸೊಸೆನ ರಾಮಂದು ಅಲ್ಲಿಗೂ ಇನ್ನೂ ಮುಗೀತು ಬಿಡಪ್ಪ. ಹೆಂಡತಿಗಳು ಅವಳಿಂದ ರಾಮ ಹತ್ತಿದ್ದು. ಏನ್ ಮಾಡಕ್ಕಾಗತ್ತೆ? ಅನ್ವಯಂ ಪುರುಷ. ಅವನ ಪುರುಷಾಕಾರ ಅನುಸರಿಸಿ ಇವನು ಪುರುಷಾಕಾರವಾದ. ಆ ವಿಜ್ಞಾನಮೇನಿಗೆ ಶ್ರದ್ಧೆಯೇ ತಲೆ. ಶ್ರದ್ಧೆ ಅಂದ್ರೆ ಏನೋ?
ಶ್ರದ್ಧಾ ನಾಮ ಆಸ್ತಿಕ್ಯ ಬುದ್ಧಿ ಶಾಸ್ತ್ರವಾಕ್ಯೇಷು ಗುರುವಾಕ್ಯೇಷು ಜನ್ಮಾಂತರ ಲೋಕಾಂತರೇಷು ಪರಮಾತ್ಮ ವಿಷಯೇಷು ಪುಣ್ಯಪಾಪ ವಿಷಯೇಷು ಚ ಯಾ ಆಸ್ತಿಕ್ಯ ಬುದ್ಧಿ ಸಾ ಶ್ರದ್ಧಾ. ನಂಬಿಕೆ ಇರೋದು, ಪರಮಾತ್ಮ ಇದ್ದಾನೆ ನಂಬೋದು, ಜನ್ಮಾಂತರ ಲೋಕಾಂತರ ನಂಬೋದು, ಪುಣ್ಯ ಪಾಪವನ್ನು ನಂಬೋದು, ಸಂಪ್ರದಾಯವನ್ನು ನಂಬೋದು, ಅದೆಲ್ಲಕ್ಕೆ ಶ್ರದ್ಧಾ ಸಾಧನೆ ನಂಬೋದು. ಅದೇ ತಲೆ, ಅದು ಮುಖ್ಯ ತಾನೆ. ಶ್ರದ್ಧೆ ಇದ್ದರೆ ಏನು ಮಾಡೋದಲ್ಲ. ಆಮೇಲೆ ಹೃತ ಅಂದ್ರೇನೋ ಶಾಸ್ತ್ರಾರ್ಥವನ್ನು ಗೊತ್ತು ಮಾಡಿಕೊಳ್ಳುವಂಥ ನಿಶ್ಚಯಾತ್ಮಕ ವೃತ್ತಿ ಹೃತ. ಸತ್ಯ ಅಂದರೆ ಅದೇ ಪ್ರಾಕ್ಟಿಕಲು. ಹೃತ ಅನ್ನೋದು ಥಿಯರಿ, ಸತ್ಯ ಅಂದ್ರೆ ಪ್ರಾಕ್ಟಿಕಲ್ಲು. ಶಾಸ್ತ್ರಾರ್ಥವನ್ನು ಅರ್ಥ ಮಾಡ್ಕೊಳ್ಳೋದು ಹೃತ, ಅದನ್ನು ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ ಅದು ಸತ್ಯ. ಸತ್ಯ ಉತ್ತರ ಪಕ್ಷ. ಆಮೇಲೆ ಯೋಗ ಯಾಕೆ ವಾಕ್ಯ ಹೋಗ್ಬಿಟ್ಟಿದೆ ಇಲ್ಲಿ, ಹೃತನ ದಕ್ಷಿಣ ಪಕ್ಷ ವಾಕ್ಯ ಆಯ್ತಲ್ವಾ. ಸತ್ಯ ಉತ್ತರ ಎಡಗೈ ಪಕ್ಷ, ಅದೇ ಅದು ಅನುಷ್ಠಾನ ಮಾಡೋದು. ಯೋಗ ಅಂದ್ರೇನು, ಯೋಗ ಸಮಾಧಾನಂ ಅಂತ. ಯೋಗನೇನು ಇದು ಯುಕ್ತಿ, ಯೋಗ ಮನಸ್ಸು ಸಮಾಧಾನ ಮಾಡ್ಕೊಳ್ಳೋದಿಲ್ಲ ಅದು ಇಲ್ಲಿ ಯೋಗ. ಯೋಗ ಅಂತ ಅದು ಯೋಗ ಏನದು ಇಲ್ಲಿ ಆತ್ಮ. ಆತ್ಮ, ಅದು ಆತ್ಮೇವ ಆತ್ಮ. ಯೋಗ ಸಮಾಧಾನ ಯೋಗ ಅಂದ್ಬಿಡೋದು. ಮಹಃ ಅನ್ನೋದು ಮಹಾನಾತ್ಮ ಇದಲ್ಲ, ಮಹತ್ತತ್ವ. ಅವ್ಯಾಕೃತಿಯಿಂದ ಮೊದಲು ಹುಟ್ಟು ಬಂದಂಥದ್ದು, ಅವ್ಯಾಕೃತಿಯಿಂದ ಮೊದಲು ಹುಟ್ಟು ಬಂದಂತಹ ತತ್ವ ಇದೆಯಲ್ಲ ಅದು ಅದು ಪುಚ್ಛ, ಪುಚ್ಛಮೇ ಪುಚ್ಛ. ಅದೇ ಪ್ರತಿಷ್ಠಾ, ಅದೇ ಆಧಾರ, ಅದೇ ನೆಲೆ. ಅಮ್ಮ ಗ್ಯಾಸ್ಗೆ 653 ರೂಪಾಯಿ ದುಡ್ಡು ಕೊಟ್ರೆ, ದುಡ್ಡು ಬಂದಿದ್ರು, ಕೇಳಿದ್ರ, ಫೋನ್ ಮಾಡಿದ್ರ? ಬರಲ್ವಾ? ಇವತ್ತು ಬರಲ್ವಾ? ಅಲ್ಲೇ ಇರಿಮ್ಮ, ಮನೇಲೆ ಚೆನ್ನಾಗಿ ಮಳೆ ಹೊಡ್ಕೊಂಡಿರಿ, ಅಲ್ಲೇ ಇರಿ. ಗಾಡಿ ಇಲ್ವಾ? ಒಳ್ಳೇದಮ್ಮ.